ಒಂದು ಕೆಲಸ ಮಾಡಿ. ಈಗ ನಿಮ್ಮ ಸುತ್ತ ಯಾರಾದರೂ ಇದ್ದಾರಾ ನೋಡಿ. ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, ಯಾರನ್ನಾದರೂ ಕರೀರಿ. ಸೀರಿಯಸ್ಲಿ, ಯಾಕಂದರೆ ನಾನು ಇವತ್ತು ಹೇಳೋದು ಸಿನಿಮಾ ಕಥೆ ಅಲ್ಲ, ಯಾರೋ ರಾತ್ರಿ ಕೂತು ಕಲ್ಪನೆ ಮಾಡಿ ಬರೆದ ಥ್ರಿಲ್ಲರ್ ಅಲ್ಲ. ಇವು ನಮ್ಮ ಭಾರತದಲ್ಲಿ ನಮ್ಮ ಜನರ ನಡುವೆ ನಿಜವಾಗ್ಲೂ ನಡೆದ ಘಟನೆಗಳು. ಕೆಲವು ಕೇಸಸ್ ಇಂದಿಗೂ ಅನ್ಸಾಲ್ವ್ಡ್ ಆಗ್ಯಾವ. ಕೆಲವು ಸ್ಥಳಗಳಿಗೆ ಇಂದಿಗೂ ಪೊಲೀಸರೇ ರಾತ್ರಿ ಹೋಗಲ್ಲ. ಇನ್ನು ಕೆಲವಂತೂ ನಿಮಗೆ ಗೊತ್ತಿದ್ದ ಜನರ ಬಗ್ಗೆ, ಗೊತ್ತಿದ್ದ ಜಾಗಗಳ ಬಗ್ಗೆ ಇರೋ ಕಥೆಗಳು. ಅದು ನಿಜ ಅಂತ ತಿಳಿದಾಗ ನಿಮಗೆ ಶಾಕ್ ಆಗುತ್ತೆ. ನಾವು ದೆವ್ವ ಏನೂ ಮಾತಾಡ್ತಿಲ್ಲ. ಪೊಲೀಸ್ ರೆಕಾರ್ಡ್, ಸತ್ಯಾಂಶಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ. ಫಾರೆನ್ಸಿಕ್ ರಿಪೋರ್ಟ್ಸ್, ಎಲ್ಲ ಎವಿಡೆನ್ಸ್ ಇದೆಯಲ್ಲ, ಅದರ ಆಧಾರದ ಮೇಲೆ ಮಾತಾಡ್ತೀವಿ. ರೆಡಿಯಾಗಿದ್ದರೆ ಈ ಜರ್ನಿಗೆ ಹೋಗೋಣ. ಬುರಾರಿ, ಅಲ್ಲಿ ನಡೆದ ಸಾವುಗಳ ರಹಸ್ಯ. ಅದು ಜುಲೈ 1, 2018 ದೆಹಲಿಯಲ್ಲಿ ಬೆಳಗ್ಗೆ 7 ಗಂಟೆ. ಅಲ್ಲಿ ಒಂದು ಚಂದ್ರಾವತ್ ಫ್ಯಾಮಿಲಿ ಇತ್ತು. ಅವರು ದಿನಸಿ ಅಂಗಡಿಯನ್ನು ನಡೆಸ್ತಾ ಇದ್ರು. ಆ ದಿನಸಿ ಅಂಗಡಿ ಪ್ರತಿದಿನ 5:30ಕ್ಕೆ ಓಪನ್ ಆಗ್ತಿತ್ತು. ಒಂದು ದಿನ ಆ ದಿನಸಿ ಅಂಗಡಿ 7 ಆದರೂ ಓಪನ್ ಆಗಲಿಲ್ಲ. ಪಕ್ಕದ ಮನೆಯವರಿಗೆ ಏನೋ ಒಂದು ಸಣ್ಣ ಡೌಟ್. ಹೋಗಿ ಕದ ತಟ್ಟಿದ್ರು, ಯಾರೂ ಆನ್ಸರ್ ಮಾಡಲಿಲ್ಲ. ಕದ ಒಡೆದು ಒಳಗೆ ಹೋಗಿ ನೋಡಿದ್ರೆ ಅವರು ಕಂಡ ಆ ದೃಶ್ಯ ಅಷ್ಟೇ ಅಲ್ಲ, ಅಲ್ಲಿ ಬಂದಂಥ ಪೊಲೀಸ್ ಅಧಿಕಾರಿಗಳು ಎಷ್ಟೋ ಕೇಸಸ್ಸನ್ನು ನೋಡಿದ್ರು. ಆದರೆ ಇದನ್ನು ನೋಡಿ ಅವರ ಕೈಕಾಲು ನಡುಗಲು ಶುರುವಾದವು. ಒಂದಲ್ಲ ಎರಡಲ್ಲ, ಒಂದೇ ಫ್ಯಾಮಿಲಿಯ 11 ಜನ ಮನೆಯ ಹಾಲ್ನಲ್ಲಿ ನೇಣು ಹಾಕ್ಕೊಂಡ ಸ್ಥಿತಿಯಲ್ಲಿರ್ತಾರೆ. ಎಲ್ಲರೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ, ಬಾಯಿಗೆ ಟೇಪ್ ಹಾಕಿರ್ತಾರೆ, ಕೈ ಹಿಂದೆ ಕಟ್ಕೊಂಡಿರ್ತಾರೆ. ಮನೆಯೆಲ್ಲ ಹುಡುಕಿದ್ರು ಯಾವ ರಾಬ್ರಿನೂ ಕೂಡ ಆಗಿಲ್ಲ. ಯಾವುದೇ ವ್ಯಾಲ್ಯೂಬಲ್ ವಸ್ತುಗಳು ಮಿಸ್ಸಿಂಗ್ ಆಗಿಲ್ಲ. ಅವರನ್ನು ಫೋರ್ಸ್ ಮಾಡಿ ನೇಣಿಗೆ ಹಾಕಿರುವಂಥ ಯಾವುದೂ ಕುರುಹುಗಳು ಸಿಗ್ತಾ ಇಲ್ಲ. ಹಾಗಾದರೆ ಏನಾಯಿತು ಅಲ್ಲಿ? ಪೊಲೀಸರು ಆ ಮನೆಯನ್ನು ಪೂರ್ತಿ ಸರ್ಚ್ ಮಾಡಿದಾಗ ಸಿಕ್ಕಿದ್ದು 11 ಡೈರಿಗಳು. ಆ ಫ್ಯಾಮಿಲಿಯಲ್ಲಿರೋ ಲಲಿತ್ ಅನ್ನೋ ಒಬ್ಬ ಮನುಷ್ಯ ಕಳೆದ 11 ವರ್ಷದಿಂದ ಪ್ರತಿದಿನ ಡೈರಿ ಬರೆದು ಇಡುತ್ತಿದ್ದ. ಅದರಲ್ಲಿ ಏನಿತ್ತು ಗೊತ್ತಾ ಸ್ನೇಹಿತರೆ? ಅದರಲ್ಲಿ ಅವನು ಬರೆದಿರ್ತಾನೆ, ನನ್ನ ತಂದೆಯ ಆತ್ಮ ರಾತ್ರಿ ಬಂದು ನನಗೆ ಇನ್ಸ್ಟ್ರಕ್ಷನ್ ಕೊಡ್ತಿದೆ ಅಂತ. ಈ ರಿಚುವಲ್ ಮಾಡಿದರೆ ಅಪ್ಪ ಬಂದು ನಮ್ಮನ್ನು ಸೇವ್ ಮಾಡ್ತಾರೆ ಅಂತ. ಆದರೆ ಆ ಫ್ಯಾಮಿಲಿ ಸಾಯಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅವರಿಗೆ ನಂಬಿಕೆ ಇತ್ತು ರಿಚುವಲ್ ಮುಗಿದ ಮೇಲೆ ತಮ್ಮ ತಂದೆ ಬಂದು ಕಾಪಾಡ್ತಾರೆ ಅಂತ. ಆದರೆ ಅಲ್ಲಿ ಅವರ ತಂದೆ ಬರಲಿಲ್ಲ. ಇದನ್ನು ಸೈಕಾಲಜಿಸ್ಟ್ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಇದಕ್ಕೆ ಶೇರ್ಡ್ ಸೈಕೋಸಿಸ್ ಅಂತ ಹೆಸರಿಟ್ಟರು. ಮನೆಯಲ್ಲಿ ಒಬ್ಬನ ಮೆಂಟಲ್ ಇಲ್ನೆಸ್ ಇಡೀ ಫ್ಯಾಮಿಲಿಗೆ ಹಬ್ಬುತ್ತೆ ಅಂತ ಸೈಕಾಲಜಿಸ್ಟ್ ಹೇಳಿದರು. ಆ 11 ಜನರು ಕೂಡ ಅದನ್ನೇ ನಂಬಿಕೊಂಡಿದ್ರು. ನೇಣಿಗೆ ಶರಣಾದರೂ ಹೋದ ಪ್ರಾಣ ವಾಪಸ್ ಬರಲೇ ಇಲ್ಲ. ಈ ಕೇಸ್ ಇದೆಯಲ್ಲ, ಇದು ಇಂದಿಗೂ ಭಾರತದಲ್ಲಿ ಒಂದು ವಿಚಿತ್ರವಾದ ಡಾಕ್ಯುಮೆಂಟ್ ಆಗಿ ಉಳಿದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ಒಳ್ಳೊಳ್ಳೆ ಘಟನೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.